ಡಿಗ್ರಿ ಮುಗಿಸಿದ್ರೆ ಸಾಕು, ಕಂಪನಿ ಕೆಲಸ ಹುಡ್ಕೊಂಡು ಹಾಯಾಗಿರಬೇಕು ಅಂತ ಹಲವರು ಕನಸು ಕಾಣ್ತಾರೆ. ಇನ್ನು ಕೆಲವರು ಸರ್ಕಾರಿ ನೌಕರಿನೇ ಬೇಕು ಅಂತ ಅಲೆದಾಡಿ ಸುಸ್ತಾಗ್ತಾರೆ. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಕೈ ತುಂಬಾ ಸಂಬಳ ಬರೋ ಕೆಲಸ ಬಿಟ್ಟು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ನಿರುದ್ಯೋಗಿಗಳಿಗೆ ಮಾದರಿ ವ್ಯಕ್ತಿ ಎನಿಸಿದ್ದಾರೆ. ಸಂಬಳ ಬರುವ ಹೆಸರಾಂತ ಖಾಸಗಿ ಕಂಪನಿಯೊಂದರ ಕೆಲಸ ಬಿಟ್ಟು ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವ ಇವರು ಬಾಗಲಕೋಟೆ ನಗರದ ನಿವಾಸಿ ಆಕಾಶ್ ನಾಯಕ್. ಓದಿದ್ದು MSc ಅಗ್ರಿಕಲ್ಚರ್. ಕಳೆದ 2003ರಲ್ಲಿ ಖಾಸಗಿ ಕಂಪನಿಯೊಂದರ ಉದ್ಯೋಗಿಯಾಗಿದ್ದ ಇವರು ತಿಂಗಳಿಗೆ ಪಡೀತಾ ಇದ್ದದ್ದು ಬರೋಬ್ಬರಿ 80,000 ರೂಪಾಯಿ ಸಂಬಳ. ಆದರೂ ಏನನ್ನಾದರೂ ಸಾಧನೆ ಮಾಡೋ ಉದ್ದೇಶದಿಂದ ಇದ್ದ ನೌಕರಿಗೆ ಗುಡ್ ಬೈ ಹೇಳಿ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯೋದ್ರಲ್ಲಿ ನಿರತರಾದ್ರು. ತಾನೂ ದುಡಿದು ಮತ್ತೊಬ್ಬರಿಗೂ ಕೆಲಸ ನೀಡಬೇಕು ಅನ್ನೋ ಉದ್ದೇಶದಿಂದ ಫುಲ್ ಟೈಮ್ ರೈತನಾಗಿ ಭೂತಾಯಿಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಮೊದಲು ಪಪ್ಪಾಯ ಮಾಡಿದೆವು, ಬಾಳೆ ಮಾಡಿದೆವು, ಎಲ್ಲ ಎನಿಮಲ್ ಕ್ರಾಪ್ಸ್ ಏನೇನು ವರ್ಷಕ್ಕೆ ಬರುವಂಥದ್ದು ಎಲ್ಲ ಮಾಡಿದೆವು. ಅದು ಒಳ್ಳೆ ರಿಸಲ್ಟು ಬಂತು. ಅದರಿಂದ ಏನು ಕೆಟ್ಟಾಗಿರಲಿಲ್ಲ. ಕೆಲವೊಂದು ಜನ ಅಂದಿದ್ರು ನಂಗೆ ನೌಕರಿ ಬಿಟ್ಟು ಬರಬಾರ್ದಿತ್ತು, ಒಳ್ಳೆ ಸ್ಯಾಲ್ರಿ ಇತ್ತು, ಎಲ್ಲ ಇತ್ತಂತ. ಅದಾಗೂ ಬಿಟ್ಟು ಬಂದ ನಂತರ ಇಲ್ಲಿ ವರ್ಕ್ ಏನು ಸ್ಟಾರ್ಟ್ ಮಾಡಿದೆವು. ಇಲ್ಲಿ ಸಿಗ್ತಾ ಇರುವಂಥ ನೆಮ್ಮದಿ, ಖುಷಿ, ಆನಂತರ ಜೊತೆಗೆ ಒಂದು 10 ಜನ ನಮ್ಮ ಹಿಂಬಲ್ಲಿ ದುಡ್ಕೊಂಡು ಹೋಗ್ತಿರ್ತಾರೆ, ಅವ್ರಿಗೆಲ್ಲ ಸೆಟ್ಲ್ ಮಾಡ್ತಿರ್ತೀವಿ. ಚೆಂದ ಅನ್ನಿಸ್ತಿರ್ತೈತಿ. ವರ್ಷಗಳಿಂದ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯೋದ್ರಲ್ಲಿ ನಿರತರಾಗಿರೋ ಇವರು ಬಾಗಲಕೋಟೆ ಜಿಲ್ಲೆಯ ಸುತ್ತಮುತ್ತಲ ಹಳ್ಳಿಗಳಲ್ಲಿ ತುಂಬಾನೇ ಫೇಮಸ್. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಹೇಗೆ ಬಳಕೆ ಮಾಡಿಕೊಳ್ಬೇಕು ಎನ್ನೋದರ ಕುರಿತು ವಿವಿಧ ತೋಟಗಾರಿಕಾ ಬೆಳೆಗಳ ಬಗ್ಗೆ ಈ ಭಾಗದ ರೈತರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಜಿಲ್ಲೆಯ ಹೊನ್ನಾಕಟ್ಟಿ ಗ್ರಾಮದ ಬಳಿ 3 ಎಕರೆ ಜಮೀನಿನಲ್ಲಿ ತುಂಬಾ ಬೇಡಿಕೆ ಇರುವ ಶುಗರ್ ಕ್ವೀನ್ ಎಂಬ ಹೈಬ್ರಿಡ್ ತಳಿಯ ಕಲ್ಲಂಗಡಿ ಹಣ್ಣು ಬೆಳೆದಿದ್ದಾರೆ. ಈಗ ಮಾರಾಟಕ್ಕೆ ಸಿದ್ಧಗೊಂಡಿರುವ ಕಲ್ಲಂಗಡಿ ಗೋವಾ ಹಾಗೂ ಬಾಂಬೆ ರಾಜ್ಯಗಳಿಗೆ ರಫ್ತಾಗಲಿದೆ. ಅಂದಾಜು 10 ಲಕ್ಷ ರೂಪಾಯಿ ಲಾಭ ದೊರಕಲಿದೆ. ತಾವು ಕಲಿತ ವಿದ್ಯೆಯನ್ನೆಲ್ಲ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುತ್ತಿರುವ ಇವರು ಕಳೆದ 2006ರಿಂದ ಈ ಭಾಗದಲ್ಲಿ ಅತಿ ಹೆಚ್ಚು ಪಪ್ಪಾಯ, ಬಾಳೆಹಣ್ಣು ಬೆಳೆದು ಹೆಸರುವಾಸಿಯಾಗಿದ್ದಾರೆ. ಸ್ವಂತ ದುಡಿಮೆ ಮಾಡಿ ಮತ್ತೊಬ್ಬರಿಗೂ ಕೆಲಸ ಕೊಟ್ಟಿರುವ ಈ ಹೈಟೆಕ್ ರೈತನ ಬಗ್ಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಅಗ್ರಿಕಲ್ಚರ್ ಬಗ್ಗೆ ಏನು ಕೃಷಿ ಬಗ್ಗೆ ಅವರು ವಿಶೇಷವಾಗಿ ಅದರಾಗ ಹಾರ್ಟಿಕಲ್ಚರ್ ಬಗ್ಗೆ ಬಹಳ ಆಸಕ್ತಿಯನ್ನು ವಹಿಸಿ ಇವತ್ತಿನ ದಿವಸ ಅವರು ಡಬಲ್ ಡಿಗ್ರಿ ಆದರೂ ಕೂಡ ಇಲ್ಲಿ ಬಂದು ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮಗೂ ಕೂಡ
ಈ ವಿವಿಧ ಬೆಳೆಗಳಿಗೋಸ್ಕರ ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಗೆಳೆಯನ ಬಗ್ಗೆ ಹೆಮ್ಮೆ ಇದೆ. ಒಟ್ಟಾರೆ ಆಳಾಗಿ ದುಡಿದು ಅರಸನಾಗಿ ಉಣ್ಣು ಅನ್ನೋ ಗಾದೆ ಮಾತಿಗೆ ಈ ರೈತ ಸಾಕ್ಷಿಯಾಗಿದ್ದಾರೆ. ಭೂತಾಯಿಯ ಸೇವೆ ಮಾಡಿದ್ರೆ ಬದುಕು ಬಂಗಾರ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ಮಲ್ಲಪ್ಪ ಜೊತೆ ಸೋಮಶೇಖರ್ ಪೂಜಾರ್, BTV, ಬಾಗಲಕೋಟೆ.